ನಮಸ್ಕಾರ. ಭಾಳ ದುಃಖದ ವಿಷಯ. ನಮ್ಮ ರಾಯ್ ಅವ್ರದ್ದು ಭಾಳ ಒಳ್ಳೆ ಮನುಷ್ಯ, ಭಾಳ ಚಾರಿಟಿಗಳು, ಬಡವ್ರ ಕುಟುಂಬದ ಬಂದವರು ಎಲ್ಲ ಇಲ್ಲಿ ಬಂದು ಸಂಪಾದನೆ ಮಾಡಿದ್ರು. ಇವತ್ತೊಂದು 5,000 ಕೋಟಿಗಿದ್ದಾರೆ ಅವರು. ಆದರೆ ಈ ಇನ್ಕಮ್ ಟ್ಯಾಕ್ಸ್ ಇವಾಗ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ, ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಇವ್ರಿಗೆ ಇವಾಗ ಸಿದ್ಧಾರ್ಥ್ ಅವರು ಇದಾರಲ್ಲ, ಸಿದ್ಧಾರ್ಥ್ ಅವ್ರು ಹೆಂಗೆ ಡೆತ್ ಆಯಿತು, ಅವ್ರದ್ದು ಇದೇ ಥರ ಡೆತ್ ಆಯಿತು. ಯಾರು ಬಡವ್ರ ಕುಟುಂಬ ಬಂದು ದುಡ್ಡು ಸ್ವಲ್ಪ ಸಂಪಾದನೆ ಮಾಡ್ತಾರೆ ಎಲ್ಲರಿಗೂ ಈ ತೊಂದರೆಗಳು ಬರುತ್ತೆ. ಆದರೆ ಕಾನೂನು ಆ ಥರ ಇದೆ. ಕಾನೂನು ಏನಿದೆ ಅಂದರೆ, ಇವಾಗ ನನಗೆ 131 ಕೋಟಿ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ. ಅದಕ್ಕೆ 1 ಪೈಸಾನೂ ಟ್ಯಾಕ್ಸ್ ಬರಲ್ಲ. ಬರೀ ಲ್ಯಾಂಡ್, ಅದು ಜೈನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀವಿ. ಆ ಲ್ಯಾಂಡ್ ಮೇಲೆ ಕ್ಯಾಪಿಟಲ್ ಗೈನ್ ಅಂತಾರೆ. ಕ್ಯಾಪಿಟಲ್ ಗೈನ್ 131 ಕೋಟಿ. ಸೇಲ್ ಮಾಡಿ ದುಡ್ಡು ಬಂದ್ರಲ್ಲ ಟ್ಯಾಕ್ಸ್ ಕಟ್ಟೋಕ್ಕೆ, ಸೇಲೇ ಆಗಿಲ್ಲ ಅಂದ್ರೆ ದುಡ್ಡು ಎಲ್ಲಿ ಕಟ್ತಾರೆ. ಒಂದು ನನಗೆ ಆಗಿರೋ ಘಟನೆಗಳು. ಆಮೇಲೆ ನಾನು ಉಮ್ರಾ ಚಾರಿಟಬಲ್ ಫೌಂಡೇಶನ್ ಅಂತ ನನ್ನದೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿಂದ ಒಂದು 160-180 ಕೋಟಿವರೆಗೂ ನಾನು ಚಾರಿಟಿ ಕೊಟ್ಟಿದ್ದೆ. ಅದು ನನ್ನ ಸ್ವಂತ ದುಡ್ಡು, ನನ್ನ ಸ್ವಂತ ಇದರಿಂದ ಸಂಪಾದನೆ ಮಾಡಿರೋ ದುಡ್ಡು. ಅದು ಬೇರೆ ಒಂದು 8-9 ಕಂಪ್ನಿಯಿಂದ ಬಂದಿರೋ ಲಾಭದಿಂದ ಆ ಕಂಪನಿಗೆ ನಾವು ಡೊನೇಷನ್ ಕೊಟ್ಟು ಇವಾಗ ಅದು ಚಾರಿಟಿ ಮಾಡಿದ್ವಿ. ಆ ಡೊನೇಷನ್ ಕೊಟ್ಟಿದ್ದಂತ ಹೇಳ್ಬಿಟ್ಟು ನನ್ನ ಮೇಲೆ 8 ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಚಾರಿಟಿ ಕೊಟ್ಟಿದ್ದೀನಿ ಅಂತ. ಇನ್ಕಮ್ ಟ್ಯಾಕ್ಸ್ನವರು ಎಲ್ಲರೂ ಭಯ ಬೀಳ್ತಾರೆ. ಇಲ್ಲಿ ನಾನು ಹೇಳ್ದಂಗೆ ಯಾರು ಹೇಳಲ್ಲ. ಇವಾಗ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಇದೆ ನಮ್ಮ ಬಿಲ್ಡರ್ ಸರ್ಕಲಲ್ಲಿ ರಾಯ್ ಅವರು ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅಯ್ಯೋ ನಿನ್ಗೆ ಯಾಕಪ್ಪ ಮೈ ಮೇಲೆ ಹಾಕ್ಕೊಳ್ತಾ ಇದೆಯಾ, ನೀನು ಇವತ್ತು ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ನಾಳೆ ಇಮಿಡಿಯೇಟಾಗಿ ಬಂದು ನಿನಗೆ ನೋಟಿಸ್ ಬರುತ್ತೆ, ನಿನಗೆ ತೊಂದರೆ ಆಗುತ್ತೆ ನೋಡು ಅಂತಾರೆ. ಈ ಥರ ಸಿಸ್ಟಮೇ ಆ ಥರ ಚೇಂಜ್ ಆಗಿಬಿಟ್ಟಿದೆ. ನಮಸ್ಕಾರ. ಭಾಳ ದುಃಖದ ವಿಷಯ. ನಮ್ಮ ರಾಯ್ ಅವ್ರದ್ದು ಭಾಳ ಒಳ್ಳೆ ಮನುಷ್ಯ, ಭಾಳ ಚಾರಿಟಿಗಳು, ಬಡವ್ರ ಕುಟುಂಬದ ಬಂದವರು ಎಲ್ಲ ಇಲ್ಲಿ ಬಂದು ಸಂಪಾದನೆ ಮಾಡಿದ್ರು. ಇವತ್ತೊಂದು 5,000 ಕೋಟಿಗಿದ್ದಾರೆ ಅವರು. ಆದರೆ ಈ ಇನ್ಕಮ್ ಟ್ಯಾಕ್ಸ್ ಇವಾಗ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ, ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಇವ್ರಿಗೆ ಇವಾಗ ಸಿದ್ಧಾರ್ಥ್ ಅವರು ಇದಾರಲ್ಲ, ಸಿದ್ಧಾರ್ಥ್ ಅವ್ರು ಹೆಂಗೆ ಡೆತ್ ಆಯಿತು, ಅವ್ರದ್ದು ಇದೇ ಥರ ಡೆತ್ ಆಯಿತು. ಯಾರು ಬಡವ್ರ ಕುಟುಂಬ ಬಂದು ದುಡ್ಡು ಸ್ವಲ್ಪ ಸಂಪಾದನೆ ಮಾಡ್ತಾರೆ ಎಲ್ಲರಿಗೂ ಈ ತೊಂದರೆಗಳು ಬರುತ್ತೆ. ಆದರೆ ಕಾನೂನು ಆ ಥರ ಇದೆ. ಕಾನೂನು ಏನಿದೆ ಅಂದರೆ,